God doesn't need the people who read the Bible. God need the people who follow the word of God. ದೇವರಿಗೆ ವಾಕ್ಯ ಓದೋರು ಮಾತ್ರ ಬೇಕಾಗಿಲ್ಲ, ಓದಿದ ವಾಕ್ಯವನ್ನು ಅನುಸರಿಸಿ ನಡೆಯೋರು ಬೇಕು. ಇವತ್ತು ವಾಕ್ಯ ಓದೋರು ಎಲ್ಲರಿದ್ದಾರೆ, ವಾಕ್ಯ ಕೇಳೋರು ಎಲ್ಲರಿದ್ದಾರೆ, ಅನುಸರಿಸಿ ನಡೆಯುವರು. ದೇವರ ವಾಕ್ಯನ ಅದೇ ಹೇಳ್ತದೆ, ವಾಕ್ಯವನ್ನು ಓದುವವರು, ಕೇಳುವವರು, ಅದನ್ನು ಅನುಸರಿಸುವ ನಡೆಯುವವರು ಧನ್ಯರು ಅಂತೇಳಿ. ಒಂದೇ ಕ್ಯಾಟಗರಿಗೆ ಬಿಟ್ಟಿಲ್ವಲ್ಲ. ಯಾಕೆ ಇವತ್ತು ನಾವು ಓದೋದಕ್ಕೆ ಸೀಮಿತವಾಗ್ತಿದ್ದೀವಿ? ಯಾಕೆ ಇವತ್ತು ನಾವು ಬರೀ ಕೇಳೋದಕ್ಕೆ ಸೀಮಿತವಾಗ್ತಾ ಇದ್ದೀವಿ? ನಡೆಯೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಕಾರಣ ನಿನ್ನ ಸ್ನೇಹಿತ ಸೈತಾನ್ ಆಗಿದ್ದಾನೇನೋ, ಕಾರಣ ನಿನ್ನ ಒಂದು ಭಕ್ತಿಯನ್ನು ಅವನು ಹಾಳು ಮಾಡಿದ್ದಾನೇನು, ಕಾರಣ ನೀನು ದೇವರಲ್ಲಿದ್ದಂಥ ಉಜ್ಜೀವನವನ್ನ ಅವನು ಕಳ್ತನ ಮಾಡ್ಕೊಂಡು ಹೋಗಿದ್ದೇನೇನು. ಎಚ್ಚರ ವಹಿಸಿದೀಯಾ? ಇವತ್ತು ನಾನು ನಡಿತೀನಿ ಅಂತ ಮನಸ್ಸು ಮಾಡ್ತಿ, ಆದರೂ ಮಾಡಕ್ ಆಗ್ತಾ ಇಲ್ಲ. ವಾಯ್? ಯಾಕೆಂತಂದ್ರೆ ನಿನ್ನಲ್ಲಿರುವಂತ ಉತ್ಸಾಹ ಕರ್ತನಿಗಾಗಿ ನೀನು ಕೊಡಕ್ ಆಗ್ತಾ ಇಲ್ಲ. ಇನ್ಮೇಲಾದ್ರೂ ನಾನು ಸಂಪೂರ್ಣವಾಗಿ ದೇವರಿಗೆ ಸಂಬಂಧಪಟ್ಟವರಂತ ತೀರ್ಮಾನ ಮಾಡು. ದುಷ್ಟನೇನ ಕರಿಬಹುದು, ಆ ಮಾತಿಗೆ ಹೋಗೋಡ್ಬೇಡ. ಆಸೆ ತೋರಿಸಬಹುದು, ಆ ಕಡೆ ಹೋಗಬೇಡ. ನಿನ್ನ ಎಳಿಲಿಕ್ಕೆ ಎಷ್ಟೋ ಪ್ರಯತ್ನಗಳನ್ನ ಮಾಡಬಹುದು, ನಿನ್ನ ಪ್ರಾರ್ಥನೆ ಬಿಡಬೇಡ. ದೇವರ ವಾಕ್ಯ ನಿನಗೆ ಶಕ್ತಿ ಆಗ್ಬೇಕು, ದೇವರ ಪ್ರಾರ್ಥನೆ ನಿನಗೆ ಶಕ್ತಿ ಆಗ್ಬೇಕು. ದುಷ್ಟ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತದೆ ಅಂತ ಬೈಬಲ್ ಹೇಳ್ತದೆ. ನಿನ್ನ ಆಸೆಗಳಿಂದ ಹೇಳಿತಾನೆ, ಬೈಬಲ್ ಸತ್ಯವಾಗಿ ಹೇಳ್ತದೆ. ಸೈತಾನ ನಿನ್ನ ಆಸೆಗಳಿಂದ ಹೇಳಿತಾನೆ. ದೇವರು ತನ್ನ ಪ್ರಾಣ ಕೊಟ್ಟಿದ್ದಾನೆ, ತ್ಯಾಗ ಮಾಡಿದ್ದಾನೆ, ನಿನ್ನನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ, ಸ್ವರಕ್ತವನ್ನು ಸುರಿಸುವುದ್ರ ಮೂಲಕವಾಗಿ. ಇವತ್ತು ನಾನು ಅದನ್ನ ಅರ್ಥ ಮಾಡ್ಕೊಳ್ತೀವ? ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿ ಜಯ ನಮ್ಮದೇ. ದೇವರು ತನ್ನ ಮಕ್ಕಳಿಗೆ ಜಯ ಕೊಡ್ಬೇಕಂತ ಆಸೆ ಪಡ್ತಾನೆ. ಆಮೇನ್. ವಾಕ್ಯದ ದೇವರು ಸುಳ್ಳಲ್ಲ, ನಿಮಗೆ ಜಯ ಕೊಡ್ತಾನೆ ಯೆಹೋವನಿಸಿ. ಆದ್ರೆ ನೀನ್ ಗೆಲ್ತೀಯ ಸೋಲ್ತೀಯ ಅನ್ನೋದು ನಿನ್ ಕೈಯಲ್ಲಿ ಬಿಟ್ಟಿದ್ದು. ದೇವ್ರ ಮಾತು ಕೇಳಿ ವಾಕ್ಯ ಅನುಸರಿಸಿ ನಡೆದ್ರೆ ಜಯ ನಿನ್ನದು, ಇಲ್ಲಾಂದ್ರೆ ಸೋಲು ನಿನ್ನದು. ನೀನೇ ತೀರ್ಮಾನ ಮಾಡ್ಬೇಕು.